ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಒಬ್ಬಳು ಹೆಣ್ಮಗಳು ಪ್ರೆಗ್ನೆಂಟ್ ಆದ ತಕ್ಷಣ ಅವಳ ದೇಹದ ಸ್ಥಿತಿ ಏನಿರುತ್ತೆ ಅದು ಹಿಗ್ಗೋದ್ರಿಂದ ಅವಳ ಸೌಂದರ್ಯವನ್ನು ಆದಷ್ಟು ಬೇಗ ಅವಳು ಕಳ್ಕೊಬಿಡ್ತಾಳೆ. ಒಂದು ಮಕ್ಕಳು 2 ಮಕ್ಕಳು ಆದ ತಕ್ಷಣ ಅವಳು ವಯಸ್ಸಾದ ರೀತಿಯಂತಹ ಅನುಭವವನ್ನು ಪಡ್ಕೋತಾಳೆ. ಕೆಲವೊಬ್ಬರು ಅದಕ್ಕೋಸ್ಕರನೇ ಮಕ್ಕಳು ಬೇಡ ಅನ್ನೋ ಯೋಚನೆಗೆ ಹೋಗ್ಬಿಡ್ತಾರೆ. ಈ ರೀತಿ ಯೋಚನೆ ನಿಮ್ಮಲ್ಲೇನಾದ್ರು ಬಂದಿದ್ದರೆ ದಯವಿಟ್ಟು ಅದನ್ನು ತೆಗ್ದಾಕ್ಬಿಡಿ. ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಸಮಯಕ್ಕೆ ಏನೇನು ಆಗಬೇಕೋ ಅದು ಆಗಲೇಬೇಕು. ಸೌಂದರ್ಯ ಅನ್ನೋದು ಯಾರ ಮನೆಯ ಸೊತ್ತು ಅಲ್ಲ. ಅದನ್ನು ನಾವು ನಮ್ಮದೇ ಆದ ಒಂದು ತೀಕ್ಷ್ಣತೆಯಿಂದ ನಾವು ಕಾಪಾಡ್ಕೋಬಹುದು. ಅದು ಯಾವುದಪ್ಪ ಅನ್ನೋದಾದರೆ, ಈಗ ನಾನು ಹೇಳೋದನ್ನ ಟ್ರಿಕ್ಸ್ನ ಯೂಸ್ ಮಾಡಿ ಗರ್ಭಿಣಿಯರಿಗೆ ಗೊತ್ತಿಲ್ಲದೆ ಇರುವಂಥ ಒಂದು ಸಿಂಪಲ್ ಟ್ರಿಕ್ಸ್ ಇದು. ಈ ಟೈಮಲ್ಲಿ ಇದನ್ನು ಹೆಚ್ಚಾಗಿ ಬಳಸಿ ನಿಜವಾಗ್ಲೂ ನಿಮ್ಮ ಮಗು ಆದ ಮೇಲೆ 2-3 ವರ್ಷ ಆದಮೇಲೂ ನಿಮ್ಮ ಸೌಂದರ್ಯ ಅದೇ ರೀತಿ ಇರುತ್ತೆ. ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಇದು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಮ ಸೌಂದರ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು, ಅದು ಯಾವ ರೀತಿ ಇರಬೇಕು, ಅದಕ್ಕೆ ಆದಂಥ ಒಂದಷ್ಟು ಟಿಪ್ಸ್ಗಳಿವೆ. ಅದೇನಪ್ಪ ಅನ್ನೋದಾದರೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ವಲ್ಪ ಕಡಲೆ ಹಿಟ್ಟು ಅದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಕೈಯಲ್ಲಿ ಪುಡಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಬೇಕು. ಹಾಲನ್ನು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಫೇಸ್ಗೆ ಮಸಾಜ್ ಮಾಡಿ 1-2 ನಿಮಿಷ ಬಿಟ್ಟು ತಣ್ಣೀರು ಅಥವಾ ಬೆಚ್ಚಗಿನ ನೀರಿನಲ್ಲಿ ಮುಖನ ತೊಳಿಬೇಕು. ಮತ್ತು ರಾತ್ರಿ ಮಲಗಬೇಕಾದ್ರೂ ಅಷ್ಟೇ ಚೆನ್ನಾಗಿ ಮಸಾಜ್ ಮಾಡಬೇಕು. ಕಡಲೆ ಹಿಟ್ಟು ನೀಟಾಗಿ ಮಸಾಜ್ ಮಾಡಿ 1-2 ನಿಮಿಷ, 5 ನಿಮಿಷ ಬಿಟ್ಟು ಚೆನ್ನಾಗಿ ಫೇಸ್ ವಾಶ್ ಮಾಡಿ ನಂತರ ಅದಕ್ಕೆ ಮುಖಕ್ಕೆ ಡಾಬರ್ ಗುಲಾಬರ್ ಅಂತ ಗೊತ್ತೇ ಇರುತ್ತೆ ನಿಮಗೆ, ರೋಸ್ ವಾಟರ್. ಸೊ ಅದನ್ನು ನೀವು ಅಪ್ಲೈ ಮಾಡಬೇಕು 2 ಮಿನಿಟ್ಸ್ ಕಾಟನಲ್ಲಿ. ಆ ರೀತಿ ಕಾಟನಲ್ಲಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಫೇಸ್ ಏನಿರುತ್ತೆ ಅದು ತುಂಬ ಗ್ಲೋ ಬರುತ್ತೆ, ನಿಮ್ಗೆ ಹಾಗೇ ಇರುತ್ತೆ. ಮತ್ತು ಪ್ರೆಗ್ನೆಂಟಲ್ಲಿ ಇರೋರು ಯಾವ ರೀತಿ ಸೋಪ್ಗಳು ಯಾವುದು ಬೆಸ್ಟು ಅನ್ನೋದು ತಿಳ್ಕೊಬೇಕು ಅಂದರೆ ನನ್ನ ನೆಕ್ಸ್ಟ್ ವಿಡಿಯೋನ ನೋಡ್ತಾ ಇರಿ. ಮತ್ತು ಯಾಕೆ ಸೋಪು ಹೆಚ್ಚು ಬಳಸಬಾರ್ದು ಈ ಟೈಮಲ್ಲಿ ಅನ್ನೋದಾದರೆ, ಕೆಮಿಕಲ್ಸ್ ಜಾಸ್ತಿ ಹಾಕಿರ್ತಾರೆ. ನಿಮ್ಮ ಈ ಟೈಮಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಸೋಪ್ಗಳು ಪರ್ಫೆಕ್ಟ್ ಯೂಸ್ ಆಗೋದಿಲ್ಲ. ಅದರಿಂದ ನಿಮ್ಮ ಸ್ಕಿನ್ ಬೇಗ ಅಲರ್ಜಿಗೆ ಆಗಿರ್ಬೋದು, ತುಂಬ ಗುಳ್ಳೆ ಬಂದ್ಬಿಡೋದು, ರ್ಯಾಷಸ್ ಆಗಿಬಿಡೋದು, ಈ ರೀತಿ ಪ್ರಾಬ್ಲಮ್ಸ್ ಬೇಗ ಬಂದ್ಬಿಡುತ್ತೆ. ನಿಮ್ಮ ತ್ವಚೆಯನ್ನು ಬೇಗ ಹದಗೆಡಿಸುವಂಥ ಪ್ರೊಸೆಸ್ ನಡೆಯುತ್ತೆ. ಅದಕ್ಕೋಸ್ಕರನೇ ನಿಮ್ಮ ತ್ವಚೆ ಚೆನ್ನಾಗಿರಬೇಕು, ಅದೇ ರೀತಿ ಸೌಂದರ್ಯವತಿಯಾಗಿ ಇರಬೇಕು ಅನ್ನೋದಾದರೆ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಹಾಲು ಮತ್ತು ನಿಮ್ಮ ಹತ್ರ ರೋಸ್ ವಾಟರ್ ಇದ್ದರೆ ಬಳಸಿ, ಇಲ್ಲಾಂದರೆ ಏನೂ ಪ್ರಾಬ್ಲಮ್ ಇಲ್ಲ. ರೋಸ್ ವಾಟರ್ಗೇನು ಜಾಸ್ತಿ ಆಗೋಲ್ಲ, 30-40 ರುಪೀಸ್ ಆಗುತ್ತೆ. ಅದು ಸಿಕ್ಕಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಆಲ್ರೆಡಿ ನ್ಯಾಚುರಲ್ ರೆಮಿಡೀಸ್ ಹಾಲನ್ನೇ ಯೂಸ್ ಮಾಡೋದ್ರಿಂದ ಬ್ಯೂಟಿ ಹಾಗೇ ಇರುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದಿಷ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಸೌಂದರ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದಕ್ಕೆ ನನ್ನ ಕಡೆಯಿಂದ ಟಿಪ್ಸು. ಇದನ್ನು ನಿಜವಾಗ್ಲೂ ಯೂಸ್ ಮಾಡಿ ತುಂಬ ಒಳ್ಳೆಯದು. ಯಾಕೆ ಸೋಪ್ಗಳನ್ನ ಬಳಸಬಾರ್ದು ಅನ್ನೋದಾದರೆ, ಯಾವುದು ಬೆಸ್ಟ್ ಸೋಪು ಅನ್ನೋದಾದರೆ ನನ್ನ ನೆಕ್ಸ್ಟ್ ವಿಡಿಯೋನ ದಯವಿಟ್ಟು ಮಿಸ್ ಮಾಡದೆ ನೋಡಿ, ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಲುಪಿಸಿ. ಮತ್ತು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.